ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಟೇಳೆ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಕ್ಲಾಸ್ದಲ್ಲಿ ಸಂಖ್ಯಾಶಾಸ್ತ್ರದ ಮುಂದುವರಿದ ಭಾಗವನ್ನು ನೋಡೋಣ. ನಿನ್ನೆ ಕ್ಲಾಸ್ದಲ್ಲಿ ಏನು ಮಾಡಿದ್ದೀವಪ್ಪ ಅಂತಂದ್ರೆ 6ನೇ ಪ್ರಶ್ನೆಯನ್ನು ನೋಡಿದ್ದೀವಿ. ಇವತ್ತಿನ ಕ್ಲಾಸ್ದಲ್ಲಿ 7ನೇ ಪ್ರಶ್ನೆಯನ್ನು ನೋಡೋಣ. ನೋಡ್ರಿ, ಪ್ರಶ್ನೆ ಈ ರೀತಿ ಇದೆ. ಗಾಳಿಯಲ್ಲಿರುವಂತಹ ಎಸ್ಒಟಿನ ಸಾರತೆಯನ್ನು ಕಂಡುಹಿಡಿಯಲು ಮಿಲಿಯನ್ಗಳ ಒಂದು ಭಾಗದಲ್ಲಿ ಅಂದರೆ PPMಗಳಲ್ಲಿ ಕೊಡಲಾಗಿದೆ. ಏನಪ್ಪ ಅಂದ್ರೆ ಒಂದು ನಿರ್ದಿಷ್ಟ ನಗರದ 30 ಪ್ರದೇಶಗಳಲ್ಲಿ ದತ್ತಾಂಶವನ್ನು ಸಂಗ್ರಹಿಸಿ ಈ ಕೆಳಗಿನಿಂದ ಏನಪ್ಪ ಅಂದ್ರೆ ಪ್ರಸ್ತುತಪಡಿಸಿದೆ. ಏನಪ್ಪ ಅಂತಂದ್ರೆ ಗಾಳಿಯಲ್ಲಿರುವ ಎಸ್ಒಟಿನ ಸಾರತೆಯ ಸರಾಸರಿಯನ್ನು ಏನಪ್ಪ ಅಂತಂದ್ರೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಎಸ್ಒಟಿ ಸಾರತೆಯನ್ನು ಏನಪ್ಪ ಅಂದ್ರೆ ವರ್ಗಾಂತರದಲ್ಲಿ ಕೊಟ್ಟಿದ್ದಾರೆ. 0.00ದಿಂದ ಏನಪ್ಪ ಅಂತಂದ್ರೆ 0.04 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎರಡನೇ ವರ್ಗಾಂತರ 0.04ದಿಂದ ಏನಪ್ಪ ಅಂದ್ರೆ 0.08ರವರೆಗೆ ಕೊಟ್ಟಿದ್ದಾರೆ. 0.08ರಿಂದ 0.12ವರೆಗೆ ಕೊಟ್ಟಿದ್ದಾರೆ. 0.12ರಿಂದ 0.16ದಿಂದ ಕೊಟ್ಟಿದ್ದಾರೆ. 0.16ದಿಂದ ಏನಪ್ಪ ಅಂತಂದ್ರೆ 0.20ವರೆಗೆ ಕೊಟ್ಟಿದ್ದಾರೆ. 0.20ದಿಂದ ಏನಪ್ಪ ಅಂತಂದರೆ 0.24ವರೆಗೆ ಏನಪ್ಪ ಅಂತಂದ್ರೆ ವರ್ಗಾಂತರವನ್ನು ಕೊಟ್ಟಿದ್ದಾರೆ. ಎಸ್ಒಟಿನ ಸಾರತೆಯನ್ನು ಕೊಟ್ಟಿದ್ದಾರೆ. ಪ್ರದೇಶಗಳಲ್ಲಿರುವಂಥದ್ದು ಆವೃತ್ತಿಯನ್ನು ಕೊಟ್ಟಿದ್ದಾರೆ. ಆವೃತ್ತಿ ಏನೇನು ಕೊಟ್ಟಿದ್ದಾರೆ ಅಂದರೆ 4, 9, 9, 2, 4, 2 ಕೊಟ್ಟಿದ್ದಾರೆ. ಇಲ್ಲಿ ಏನಪ್ಪ ಅಂತಂದ್ರೆ ಎಸ್ಒಟಿನ ಸಾರತೆಯನ್ನು ಕಂಡುಹಿಡಿಯಿರಿ ಅಂತೇಳಿ ಏನಪ್ಪ ಅಂತಂದ್ರೆ ಕೊಟ್ಟಿದ್ದಾರೆ. ನೋಡಿ ಯಾವ ರೀತಿಯಾಗಿ ಕಂಡುಹಿಡಿತಾರೆ ಅನ್ನೋದನ್ನು ನೋಡೋಣ. ನೆಕ್ಸ್ಟ್ ಏನಪ್ಪ ಮಲ್ಲಿಗೆ ಏನಪ್ಪ ಅಂದ್ರೆ ಟೇಬಲನ್ನು ರೆಡಿ ಮಾಡ್ಕೊಳ್ಳೋಣ. ನೋಡ್ರಿ, ವರ್ಗಾಂತರವನ್ನು ಕೊಟ್ಟಿದ್ದಾರೆ. ವರ್ಗಾಂತರ ಎಸ್ಒಟಿನ ಸಾರತೆ ಅಂತ ತಿಳ್ಕೊಳ್ಳೋಣ. ಅದಕ್ಕೆ CI ಅಂತಲೂ ಕೂಡ ಕರಿತೀವಿ, ಕ್ಲಾಸ್ ಇಂಟರ್ವಲ್ ಅಂತ ಕರಿತೀವಿ. CI ಅವರು ಏನಪ್ಪ ಅಂದ್ರೆ ಎಸ್ಒಟಿನ ಸಾರತೆ ಅಂತ ಕರಿತೀವಿ. ಫ್ರೀಕ್ವೆನ್ಸಿ ಆವೃತ್ತಿಯನ್ನು ಕೊಟ್ಟಿದ್ದಾರೆ. FI ಅಂತ ಕೊಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಮಧ್ಯಾಂಕವನ್ನು ಕಂಡುಹಿಡಿಬೇಕಾಗ್ತದೆ. ನೋಡ್ರಿ, ಯಾವ ವಿಧಾನವನ್ನು ಯೂಸ್ ಮಾಡ್ಕೊಂಡು ಏನಪ್ಪ ಅಂತಂದ್ರೆ ಕಂಡುಹಿಡಿಯೋದು ಏನಪ್ಪ ಅಂತಂದ್ರೆ ನೋಡೋಣ. ಮಧ್ಯಾಂಕ ಎಷ್ಟು ಬರ್ತದೆ, ಫ್ರೀಕ್ವೆನ್ಸಿ ಎಷ್ಟು ಬರ್ತದೆ ಅಂತ ನೋಡೋಣ. ನೋಡ್ರಿ, ಫಸ್ಟಿಗೆ ಏನಪ್ಪ ಅಂತಂದ್ರೆ ವರ್ಗಾಂತರವನ್ನು ಬರ್ಕೊಳ್ಳೋಣ. ನೋಡ್ರಿ, ವರ್ಗಾಂತರವನ್ನು ಕೊಟ್ಟಿದ್ದಾರೆ. 0.04ದಿಂದ 0.0ದಿಂದ 0.04ವರೆಗೆ, 0.04ದಿಂದ 0.08ರವರೆಗೆ, 0.08ರಿಂದ 0.12ವರೆಗೆ ಕೊಟ್ಟಿದ್ದಾರೆ. 0.12ರಿಂದ ಏನಪ್ಪ ಅಂತಂದರೆ 0.16ವರೆಗೆ ಕೊಟ್ಟಿದ್ದಾರೆ. 0.16ರಿಂದ 0.20ವರೆಗೆ ಕೊಟ್ಟಿದ್ದಾರೆ. 0.20ರಿಂದ 0.24ವರೆಗೆ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 4, 9, 9, 2, 4, 2. ಹಾಗಾದರೆ ಏನಪ್ಪ ಅಂತಂದ್ರೆ ಮಧ್ಯಾಂಕವನ್ನು ಕಂಡುಹಿಡಿಬೇಕಾಗ್ತದೆ. ಮಧ್ಯಾಂಕ ಯಾವ ರೀತಿಯಾಗಿ ಕಂಡುಹಿಡಿತೀವಿ ಅಂತಂದರೆ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್/2 ಅನ್ನು ನೋಡ್ತೀವಿ. ಮೇಲ್ಮಿತಿ ಎಷ್ಟಿದೆ ನೋಡ್ರಿ, 0.04 ಮೈನಸ್ ಏನಪ್ಪ ಅಂತಂದ್ರೆ ಮೈನಸ್ 0.004/2 ಅನ್ನು ಮಾಡಬೇಕಾಗ್ತದೆ. ಏನಪ್ಪ ಅಂತಂದ್ರೆ 0.04/2 ಅನ್ನು ಮಾಡೋದಕ್ಕೆ ಎಷ್ಟು? 2 1 2 ಏನಪ್ಪ ಅಂದ್ರೆ 0.02 ಬರ್ತದೆ. ಹಾಗಾದರೆ ಏನಪ್ಪ ಅಂದ್ರೆ ಮಧ್ಯಾಂಕ ಮೊದಲಿನಿಂದ ಏನಪ್ಪ ಅಂದ್ರೆ 0.02 ಬರ್ತದೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅದೇ ಮಧ್ಯಾಂಕವನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಮಧ್ಯಾಂಕದ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್/2 ಅನ್ನು ಮಾಡೋದಕ್ಕೆ 0.06 ಬರ್ತದೆ. ಎಷ್ಟಾಗ್ತದೆ? 10 ಆಗ್ತದೆ. 0.14 ಆಗ್ತದೆ. 0.18 ಆಗ್ತದೆ. 0.2 ಆಗ್ತದೆ. ನೋಡ್ರಿ, 2 ಆಗ್ತದೆ. ನೋಡ್ರಿ, ಇಷ್ಟು ಏನಪ್ಪ ಅಂದ್ರೆ ಮಧ್ಯಾಂಕವನ್ನು ಕಂಡುಹಿಡಿದಂಗೆ ಆಗ್ತದೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮಿಡ್ ಪಾಯಿಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ FI XI ಅನ್ನು ಕಂಡುಹಿಡಿಯೋಣ. ಯಾಕಪ್ಪ ಅಂದ್ರೆ ನೇರ ವಿಧಾನದಿಂದ ಕಂಡುಹಿಡಿಯೋದು ಈಸಿ ಆಗ್ತದೆ. ಯಾಕೆ ಅಂದರೆ
ಮಧ್ಯಾಂಕದಲ್ಲಿರುವಂತಹ ಸಂಖ್ಯೆ ಮತ್ತು ಫ್ರೀಕ್ವೆನ್ಸಿಯಲ್ಲಿರುವಂತಹ ಸಂಖ್ಯೆಗಳು ಏನಪ್ಪ ಅಂತಂದ್ರೆ ಸಣ್ಣ ಇದ್ದಾವೆ, ಚಿಕ್ಕದಿದ್ದಾವೆ. ಅದರ ಏನಪ್ಪ ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಮಾಡಲಿಕ್ಕೆ ಈಸಿ ಆಗ್ತದೆ. ಅದ್ರ ಸಲುವಾಗಿ ಏನಪ್ಪ ಅಂತಂದ್ರೆ ನೇರ ವಿಧಾನದಿಂದ ಏನಪ್ಪ ಅಂತಂದ್ರೆ ನಾವೇನಪ್ಪ ಅಂತಂದ್ರೆ ಸರಾಸರಿಯನ್ನು ಕಂಡುಹಿಡಿಯೋಣ. ಎಫ್ ಐ ಎಕ್ಸ್ ಐ ಅನ್ನೋದಪ್ಪ ಅಂದರೆ ಇದು ಇಂಟು ಎಫ್ ಐ ಇಂಟು ಎಕ್ಸ್ ಐಯನ್ನು ಮಾಡಬೇಕಾಗ್ತದೆ. 4 ಇಂಟು 0.02 ಅನ್ನು ಮಾಡಿದ ಎಷ್ಟಾಗ್ತದೆ? 0.08. ನೆಕ್ಸ್ಟ್ ಏನಪ್ಪ ಅಂತಂದ್ರೆ 9 ಇಂಟು 0.06 ಅನ್ನು ಮಾಡಿದ ಎಷ್ಟಾಗ್ತದೆ ನೋಡ್ರಿ? 0.54 ಆಗ್ತದೆ ನೋಡ್ರಿ. 9 ಇಂಟು 0.10 ಏನಾಗ್ತದೆ? 0.90 ಆಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ 2 ಇಂಟು 0.14 ಅನ್ನೋದನ್ನು ಏನಾಗ್ತದೆ? 0.28 ಆಗ್ತದೆ. 4 ಇಂಟು 0.18 ಅನ್ನೋದನ್ನು ಏನಾಗ್ತದೆ ನೋಡ್ರಿ? 0.72 ಆಗ್ತದೆ. ನೆಕ್ಸ್ಟ್ 2 ಇಂಟು 0.24 ಅನ್ನುವುದನ್ನು 0.44 ಆಗ್ತದೆ. ಏನಪ್ಪ ಅಂದ್ರೆ ನೇರ ವಿಧಾನದಿಂದ ಏನಪ್ಪ ಅಂದ್ರೆ ಸರಾಸರಿಯನ್ನು ಕಂಡುಹಿಡಿಯುವುದು ಏನು? ಸರಾಸರಿಯನ್ನು ಕಂಡುಹಿಡಿಯುವಂಥ ಸೂತ್ರ ಗೊತ್ತಿದೆ. ಎಕ್ಸ್ ಬಾರ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಈಸಿ ಅಲ್ಲ ನೋಡ್ರಿ. ಎಕ್ಸ್ ಬಾರ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಬೇಕಿದೆ. ಹಾಗಾದರೆ ಟೋಟಲಿ ಏನಪ್ಪ ಅಂದ್ರೆ 0.08 ಪ್ಲಸ್ 0.54 ಪ್ಲಸ್ 0.90 ಪ್ಲಸ್ 0.28 ಪ್ಲಸ್ 0.72 ಪ್ಲಸ್ 0.44 ಅಷ್ಟನ್ನು ಆ್ಯಡ್ ಮಾಡೋದಕ್ಕೆ ಎಷ್ಟು ಬರ್ತದೆ ನೋಡ್ರಿ? ಸಿಗ್ಮಾ ಎಫ್ ಐ ಎಕ್ಸ್ ಐ ಈಕ್ವಲ್ ಟು 2.96 ಬರ್ತದೆ ನೋಡ್ರಿ. ಸ್ವಲ್ಪ ಚೆಕ್ ಮಾಡಿರಿ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಸಿಗ್ಮಾ ಎಫ್ ಐ ಅನ್ನು ಬೇಕಾಗಿದೆ. ಸಿಗ್ಮಾ ಎಫ್ ಐ ಅನ್ನು ಹೊಡೆದು 4 ಪ್ಲಸ್ 9 ಪ್ಲಸ್ 9 ಪ್ಲಸ್ 2 ಪ್ಲಸ್ 4 ಪ್ಲಸ್ 2 ಅನ್ನು ಕೂಡಿಸಿದ ಎಷ್ಟಾಗ್ತದೆ ನೋಡ್ರಿ? ಡೈರೆಕ್ಟು ಏನಪ್ಪ ಅಂದ್ರೆ 30 ಆಗ್ತದೆ ನೋಡ್ರಿ. 2.96 ಡಿವೈಡೆಡ್ ಬೈ 30 ಅನ್ನು ಮಾಡೋದಕ್ಕೆ ಎಷ್ಟಾಗ್ತದೆ ನೋಡ್ರಿ? ಎಕ್ಸ್ ಬಾರ್ ಈಕ್ವಲ್ ಟು ಎಷ್ಟಾಗ್ತದೆ? 0.099 PPM ಆಗ್ತದೆ ನೋಡ್ರಿ. ಯಾಕಂದರೆ ಅವರು PPMದಲ್ಲೇ ಕಂಡುಹಿಡೀರಿ ಅಂತ ಕೇಳಿದ್ದಾರೆ. ಎಕ್ಸ್ ಬಾರ್ ಈಕ್ವಲ್ ಟು 0.099 PPM. ಇಷ್ಟೇನು ಬರ್ತದಪ್ಪ ಅಂತಂದ್ರೆ ಇದು ಎಸ್ ಒ ಟಿನ ಪ್ರಮಾಣ ಏನು ಬರ್ತದಪ್ಪ ಅಂತಂದ್ರೆ ಇಷ್ಟನ್ನು ಸರಾಸರಿ ಅಂತ ಬರ್ತದೆ ನೋಡ್ರಿ. ಇಲ್ಲಿವರೆಗೆ ಏನಪ್ಪ ಅಂತಂದ್ರೆ ಈ ಪ್ರಶ್ನೆ ತಿಳಿದಿದೆ ಅಂತ ಅನ್ಕೋತೀನಿ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಪ್ರಶ್ನೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಓಕೆ, ಪ್ರಶ್ನೆ ಈ ರೀತಿ ಇದೆ. ಒಂದು ತರಗತಿ ಶಿಕ್ಷಕರಲ್ಲಿರುವಂತಹ ಏನಪ್ಪ ಅಂತಂದ್ರೆ ಒಂದು ತರಗತಿಯ 40 ವಿದ್ಯಾರ್ಥಿಗಳ ವಾರ್ಷಿಕ ಗೈರು ಹಾಜರಿಯ ದಾಖಲೆಯು ಕೆಳಗಿನಂತಿದೆ. ಒಂದು ವಿದ್ಯಾರ್ಥಿಯು ಗೈರು ಹಾಜರಾತಿಯ ದಿನಗಳ ಸರಾಸರಿಯನ್ನು ಏನಪ್ಪ ಅಂತಂದ್ರೆ ಒಂದು ವಿದ್ಯಾರ್ಥಿ ಸರಾಸರಿಯಾಗಿ ಎಷ್ಟು ದಿನಗಳ ಗೈರು ಹಾಜರಿಯಾಗಿದ್ದಾನೆ ಅಂತೇಳಿ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ದಿನಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 0 ರಿಂದ 6, 6 ರಿಂದ 10, 10 ರಿಂದ 14, 14 ರಿಂದ 20, 20 ರಿಂದ 24, 28 ರಿಂದ 38, 38 ರಿಂದ 40 ಕೊಟ್ಟಿದ್ದಾರೆ. ಅದೇ ರೀತಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಸಂಖ್ಯೆ ಈ ರೀತಿ ಇದೆ: 11, 10, 7, 4, 4, 3, 1 ಈ ರೀತಿಯನ್ನು ಕೊಟ್ಟಿದ್ದಾರೆ. ಸರಾಸರಿ ವಿದ್ಯಾರ್ಥಿಗಳ ಸರಾಸರಿ ಏನಪ್ಪ ಅಂದ್ರೆ ದಿನನಿತ್ಯ ಏನಪ್ಪ ಅಂತಂದ್ರೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನೋಡ್ರಿ ಯಾವ ರೀತಿಯಾಗಿ ಕಂಡುಹಿಡಿತಾರೆ ಅನ್ನೋದು. ಓಕೆ, ಮೊದಲಿಗೆ ಟೇಬಲನ್ನು ರೆಡಿ ಮಾಡ್ಕೊಳ್ಳೋಣ. ಓಕೆ, ಕೊಟ್ಟಂಥ ದಿನಗಳ ಸಂಖ್ಯೆ ಏನಪ್ಪ ಅಂದ್ರೆ ವರ್ಗಾಂತರ ಅಂತ ಅಂದ್ಕೊಳ್ತೀವಿ ನಾವು. ನೋಡ್ರಿ CI ಅಂತ ಬರ್ಕೊಳ್ಳೋಣ.
CI ಅಂತ ಬರ್ಕೊಳ್ಳೋಣ. ನೋಡಿರಿ CI ಅನ್ನೋದನ್ನು 0ರಿಂದ 6, 6ರಿಂದ 10, 10ರಿಂದ 14, 14ರಿಂದ 20, 20ರಿಂದ 28, 28ರಿಂದ 38, 38ರಿಂದ 40. ನೋಡ್ರಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಅದರ ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಸಂಖ್ಯೆ ಈ ರೀತಿಯಾಗಿ 11, 10, 7, 4, 4, 3, 1. ಏನಪ್ಪ ಅಂದ್ರೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮಿಡ್ ಪಾಯಿಂಟನ್ನು ಕಂಡುಹಿಡಿಬೇಕಾಗ್ತದೆ, ಮಧ್ಯಾಂಕವನ್ನು ಕಂಡುಹಿಡಿಬೇಕಾಗ್ತದೆ. ಅದಕ್ಕೆ XI ಅಂತ ಕರಿತೀವಿ. 0ರಿಂದ 6 ಏನಪ್ಪ ಅಂದ್ರೆ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2 ಅನ್ನು ಮಾಡಿದ ಕಡೆಗೆ ಎಷ್ಟು ಬರ್ತದೆ ಏನಪ್ಪ ಅಂದ್ರೆ 6 + 0 ಡಿವೈಡೆಡ್ ಬೈ 2 ಅನ್ನು ಮಾಡಿದ ಕಡೆಗೆ 3 ಬರ್ತದೆ. 10 + 6 ಡಿವೈಡೆಡ್ ಬೈ 2 ಅನ್ನು ಮಾಡಿದ ಕಡೆಗೆ 8 ಬರ್ತದೆ. ಇದರದ್ದು ಮಧ್ಯಾಂಕ ಎಷ್ಟು ಬರ್ತಿದೆ 12 ಬರ್ತದೆ. ಇದರದ್ದು 17 ಬರ್ತದೆ. ನೆಕ್ಸ್ಟ್ 24 ಬರ್ತದೆ. ನೆಕ್ಸ್ಟ್ 33 ಬರ್ತದೆ. ನೆಕ್ಸ್ಟ್ 39 ಬರ್ತದೆ. ಹೆಂಗೆ ಬರ್ತದೆ ಅಂತೇಳಿ ಗೊತ್ತಿದೆ ಏನಪ್ಪ ಅಂದ್ರೆ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2 ಅನ್ನು ಮಾಡಿದ ಕೆಳಗೆ ಈ ರೀತಿಯಾದಂಥ ಮಧ್ಯಾಂಕವನ್ನು ಬರ್ತದೆ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಸರಾಸರಿಯನ್ನು ಕಂಡುಹಿಡಿಯೋದು ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಏನಪ್ಪ ಅಂತಂದ್ರೆ ನಂಬರ್ಸ್ಗಳೇನಪ್ಪ ಅಂದ್ರೆ ಚಿಕ್ಕದಾಗಿರುವುದರಿಂದ ಏನಪ್ಪ ಅಂತಂದ್ರೆ ನೇರ ವಿಧಾನದಿಂದ ಏನಪ್ಪ ಅಂದ್ರೆ ಯಾವ ವಿಧಾನ ನೇರ ವಿಧಾನದಿಂದ ಏನಪ್ಪ ಅಂದ್ರೆ ಸರಾಸರಿಯನ್ನು ಕಂಡುಹಿಡಿಬೇಕಾಗ್ತದೆ. ನೇರ ವಿಧಾನಕ್ಕೆ ಏನಪ್ಪ ಅಂದ್ರೆ ಸೂತ್ರ ಗೊತ್ತಿದೆ. ಯಾವ ಸೂತ್ರ ಅಂದರೆ X ಬಾರ್ ಈಕ್ವಲ್ ಟು ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI. ನೋಡಿರಿ ಸಿಗ್ಮಾ FI XI ಬೇಕಾಗಿದೆ ಅಂದರೆ FI XI ಬೇಕಾಗಿದೆ. ನೆಕ್ಸ್ಟ್ ಏನಪ್ಪ ಅಂತಂದರೆ FI XI ಅನ್ನು ಕಂಡುಹಿಡಿಬೇಕಾಗ್ತದೆ. FI XI ಏನಪ್ಪ ಅಂದರೆ ಇದು ಮಲ್ಟಿಪ್ಲಿಕೇಶನ್ ಮಾಡಬೇಕಾಗ್ತದೆ. 11 ಮೂರಲೆ 33, 10 8 80, 7 12 7 84, 17 4 68, 24 4 96, 33 3 99, 39 1 39. ಈಸಿ. ಅದ್ರ ಸಲುವಾಗಿ ಏನಪ್ಪ ಅಂದ್ರೆ ನೇರ ವಿಧಾನವನ್ನು ಏನಪ್ಪ ಅಂತಂದ್ರೆ ಯೂಸ್ ಮಾಡುವುದು ಭಾಳ ಬೆಟರ್ ಆಗ್ತದೆ. ಏನಪ್ಪ ಅಂತಂದ್ರೆ ಸಿಗ್ಮಾ FI XI ಬೇಕಿದೆ. ಹಾಗಾದರೆ ಏನಪ್ಪ ಅಂತಂದ್ರೆ ಸಿಗ್ಮಾ FI XI ಈಕ್ವಲ್ ಟು ಕೂಡಿಸ್ರಿ 33 + 80 + 84 + 68 + 96 + 99 + 39. ಟೋಟಲ್ ಏನು ಕೂಡಿಸಿದ ಕಡೆ ಎಷ್ಟಾಗ್ತದೆ ನೋಡಿರಿ. ಟೋಟಲ್ 499 ಆಗ್ತದೆ. ಸ್ವಲ್ಪ ಒಂದು ಸಲ ಚೆಕ್ ಮಾಡಿ ನೋಡೋಣ ನೀವು. ನೆಕ್ಸ್ಟ್ ಏನು ಬೇಕಪ್ಪ ಅಂದ್ರೆ ಸಿಗ್ಮಾ FI ಅನ್ನು ಬೇಕಾಗಿದೆ. ಸಿಗ್ಮಾ FI ಈಕ್ವಲ್ ಟು 10 ಪ್ಲಸ್ ಏನಪ್ಪ ಅಂದ್ರೆ 11 + 10 + 7 + 4 + 4 + 3 + 1 ಅಂದರೆ 11 + ಅಂದರೆ ಟೋಟಲಿ ಎಷ್ಟಾಗ್ತದೆ ನೋಡಿರಿ. 11 ಏನಪ್ಪ ಅಂತಂದ್ರೆ 21, 28, 32, 32, 36, 37, 39 ನೋಡಿ 40 ಆಗ್ತದೆ. X ಬಾರ್ ಈಕ್ವಲ್ ಟು 499 ಡಿವೈಡೆಡ್ ಬೈ 40 ಈಕ್ವಲ್ ಟು X ಬಾರ್ ಈಕ್ವಲ್ ಟು ಏನಪ್ಪ ಅಂತಂದ್ರೆ ಎಷ್ಟಾಗ್ತದೆ ನೋಡಿರಿ. ಚೆಕ್ ಮಾಡಿರಿ. 40 1 40, 40 1 40, 40 ಅಂದ ಕೆಳಗೆ ಏನಪ್ಪ ಅಂದ್ರೆ 9 9 42 ಏನಪ್ಪ ಅಂದರೆ 80.48 ಏನಪ್ಪ ಅಂದ್ರೆ 12.48 ಡೇಸ್ ಆಗ್ತದೆ ನೋಡಿ, ದಿನಗಳಾಗ್ತದೆ ನೋಡಿ. ಇಷ್ಟು ಏನಪ್ಪ ಅಂತಂದ್ರೆ ವಿದ್ಯಾರ್ಥಿಗಳ ಸರಾಸರಿ ಏನಪ್ಪ ಅಂದ್ರೆ ಗೈರು ಹಾಜರಿಯ ಸರಾಸರಿ ಏನಪ್ಪ ಅಂದ್ರೆ ಇಷ್ಟ ಆಗ್ತದೆ. 12.48 ಏನಪ್ಪ ಅಂದ್ರೆ ದಿನಗಳಾಗ್ತದೆ. ಈ 2 ಪ್ರಶ್ನೆಗಳನ್ನು ತಿಳಿಸಿವೆ ಅಂತ ಅನ್ಕೋತೀನಿ. ಮುಂದಿನ ಪ್ರಶ್ನೆಯನ್ನು ಮುಂದಿನ ಕ್ಲಾಸ್ದಲ್ಲಿ ಡಿಸ್ಕಸ್ ಮಾಡೋಣ.